ಇಂದು ನಾಡಿನೆಲ್ಲೆಡೆ ವಿನಾಯಕ ಚತುರ್ಥಿಯ ಸಡಗರ ಸಂಭ್ರಮ ಜೋರಾಗಿದೆ. ವಿಘ್ನ ನಿವಾರಕ ವಿನಾಯಕನ ವಿವಿಧ ಭಂಗಿಯ ರೂಪದ ವಿಗ್ರಹಗಳು ರಾರಾಜಿಸ್ತಾ ಇದ್ದಾವೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿನಾಯಕ ಚತುರ್ಥಿಯ ಸಡಗರ ಸಂಭ್ರಮ ದುಪ್ಪಟ್ಟಾಗಿದೆ. ಇದಕ್ಕೆ ಕಾರಣ ಮೈಸೂರಿನ ಕಲಾವಿದ ರೇವಣ್ಣ ಅವರ ಕೈಯಲ್ಲಿ ಮುರಿಯುವಂತಹ ವಿವಿಧ ಭಂಗಿಯ ವಿನಾಯಕನ ಮೂರ್ತಿಗಳು. ನಾವೀಗ ಮೈಸೂರಿನ ಕುಂಬಾರಗೇರಿಯಲ್ಲಿರುವಂತಹ ರೇವಣ್ಣ ಅವರ ನಿವಾಸದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಪ್ರತಿ ವರ್ಷವೂ ಸಹ ಗಣಪತಿ ಹಬ್ಬದಂದು ರೇವಣ್ಣ ಅವರು ವಿಭಿನ್ನವಾದ ವಿಶೇಷವಾದಂತಹ ಗಣಪತಿಯ ಮೂರ್ತಿಗಳನ್ನ ಸ್ಥಾಪಿಸಿ ಅದನ್ನ ಪ್ರದರ್ಶನಕ್ಕೆ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಬಾರಿಯೂ ಸಹ ಇದೇ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರುವಂತಹ ಯದುವಂಶದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗಣಪತಿ ಜೊತೆ ಇರುವಂತಹ ಒಂದು ವಿಗ್ರಹವನ್ನ ಅವರು ಮೂಡಿಸಿದ್ದಾರೆ. ಸಾಕಷ್ಟು ಆಕರ್ಷಕವಾಗಿ ಇದು ಮೂಡಿ ಬಂದಿದೆ. ಪೂರ್ಣ ಕುಂಭಕ್ಕೆ ಜ್ಯೋತಿ ಬೆಳಗುವ ಕೆಲಸವನ್ನ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾಡ್ತಾ ಇದ್ದಾರೆ. ಆ ಒಂದು ಗಣಪತಿಯ ವಿಗ್ರಹವನ್ನ ಇಲ್ಲಿ ಮಾಡಲಾಗಿದೆ. ಅದರ ಪಕ್ಕದಲ್ಲೇ ನೋಡೋದಾದ್ರೆ ಇಡೀ ದೇಶದ ಗಮನವನ್ನ ಸೆಳೆದಂತದ್ದು ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಆ ಒಂದು ವಿಗ್ರಹ. ನಮ್ಮದೇ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈ ಚಳಕದಲ್ಲಿ ಬಾಲರಾಮನ ವಿಗ್ರಹ ಮೂಡಿ ಬಂದಿತ್ತು. 500 ವರ್ಷಗಳ ತಪಸ್ಸು ಏನು ಫಲಿಸಿತ್ತು ಅದನ್ನ ಬಿಂಬಿಸುವ ನಿಟ್ಟಿನಲ್ಲಿ ಬಾಲರಾಮನ ಒಂದು ವಿಗ್ರಹವನ್ನ, ಅಂದ್ರೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿರುವಂತಹ ಮೂಲ ವಿಗ್ರಹದ ಮಾದರಿಯ ಒಂದು ವಿಗ್ರಹ, ಅದರ ಜೊತೆಗೆ ಗಣಪತಿ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆ ಒಂದು ಶಿಲ್ಪವನ್ನ ಕೆತ್ತಿದಂತಹ ನಮ್ಮದೇ ಮೈಸೂರಿನ ಅರುಣ್ ಯೋಗಿರಾಜ್ ಅವರ ಒಂದು ಕಲಾಕೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಕಲಾವಿದ ರೇವಣ್ಣ ಅವರು ಮಾಡಿದ್ದಾರೆ. ಈ ಮೂಲಕವಾಗಿ ಅಯೋಧ್ಯೆಯ ಆ ಒಂದು ನೆನಪನ್ನ ಹಚ್ಚ ಹಸಿರಾಗಿ ಗಣಪತಿ ಹಬ್ಬದಲ್ಲೂ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ನೀವು ನೋಡೋದಾದ್ರೆ ನಮ್ಮ ಕನ್ನಡಿಗ ಏನು ರಾಜ್ಯಪಾಲರಾಗಿ ಆಯ್ಕೆಯಾದ್ರು CH ವಿಜಯ್ ಶಂಕರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ವಿಘ್ನ ನಿವಾರಕ ವಿನಾಯಕ ಇಬ್ರು ಸಹ ಅಭಿನಂದಿಸುವಂತಹ ಒಂದು ಚಿತ್ರಣವನ್ನ ಆ ಕಲಾಕೃತಿಯಲ್ಲಿ ಮೂಡಿಸುವಂತಹ ಕೆಲಸವನ್ನ ರೇವಣ್ಣ ಅವರು ಮಾಡಿದ್ದಾರೆ. ಮತ್ತೆ ಅದರ ಪಕ್ಕದಲ್ಲೇ ಇರುವಂತದ್ದು ಚಿರಸ್ಮರಣೀಯರಾದಂತಹ ಎಂದೆಂದಿಗೂ ಮರೆಯಲಾಗದಂತಹ ಮಾಣಿಕ್ಯ ಅಪ್ಪು ಅವರ ಆ ಒಂದು ಕಲಾಕೃತಿ. ಗಣಪತಿ ಹಬ್ಬದಲ್ಲಿ ಎಲ್ಲೆಡೆ, ಅಂದ್ರೆ ನಾಡಿನ ಎಲ್ಲೆಡೆ ಗಣಪತಿಯನ್ನ ಏನು ಪ್ರತಿಷ್ಠಾಪಿಸ್ತಾರೆ ಆ ಸ್ಥಳಗಳಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ನೆನಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ಒಂದು ಕೆಲಸವನ್ನ ಕಲಾವಿದ ರೇವಣ್ಣ ಅವರು ಸಹ ಮಾಡಿದ್ದಾರೆ. ಒಂದು ಏನು ಗಣಪತಿ ವಿಗ್ರಹಗಳಿದೆ ಅದರ ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಆಕರ್ಷಕವಾದಂತಹ ಕೆತ್ತನೆ ಸಹ ಈ ಒಂದು ಪ್ರದರ್ಶನದಲ್ಲಿದೆ. ಮತ್ತೆ ಕೊನೆಯದಾಗಿ ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಆರಿಸಿದಂತಹ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ನಟ ರಿಷಬ್ ಶೆಟ್ಟಿ ಅವರಿಗೆ ವಿಘ್ನ ನಿವಾರಕ ವಿನಾಯಕ ಅಭಿನಂದಿಸ್ತಾ ಇರುವಂತದ್ದು. ಏನು ಕಾಂತಾರ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗದ ಎಲ್ಲ ಕೀರ್ತಿ ಪತಾಕೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಆರಿಸಿದ್ರು. ಒಂದು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸೂಪರ್ ಸ್ಟಾರ್ ರಜನಿಕಾಂತ್ ಸಹ ಆ ಒಂದು ಚಿತ್ರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ ರಿಷಬ್ ಶೆಟ್ಟಿ ಅವರ ಏನು ಆ ಒಂದು ನಟನೆ ಇತ್ತು, ಸೊ ಆ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದನ್ನ ಸ್ಮರಿಸಿಕೊಳ್ಳೋಕೋಸ್ಕರ ಈ ಬಾರಿಯ ಗಣಪತಿ ಹಬ್ಬದಲ್ಲಿ ಒಂದು ರಿಷಬ್ ಶೆಟ್ಟಿಗೆ ಗಣಪತಿ ಅಭಿನಂದಿಸುವಂತಹ ಒಂದು ವಿಗ್ರಹವನ್ನ ಮೂಡಿಸುವಂತಹ ಕೆಲಸವನ್ನು ಮಾಡಿದರೆ. ಹೀಗಾಗಿ ಈ ಎಲ್ಲ ಏನು ವಿಗ್ರಹಗಳು ವಿವಿಧ ಭಂಗಿಯಲ್ಲಿ ವಿನಾಯಕನಿದೆ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿಶೇಷವಾಗಿ ಗಣೇಶ ಚತುರ್ಥಿಯನ್ನ ಆಚರಿಸಲಿಕ್ಕೆ ಕಲಾವಿದ ರೇವಣ್ಣ ಅವರು ಈ ರೀತಿಯಾದಂತಹ ಕಲಾಕೃತಿಯನ್ನು ರಚಿಸಿದ್ದಾರೆ. ಇದೀಗ ಆ ಕಲಾವಿದ ರೇವಣ್ಣ ನಮ್ಮ ಜೊತೆಗಿದ್ದಾರೆ. ಪ್ರತಿ ವರ್ಷವೂ ಸಹ ವಿವಿಧ ಭಂಗಿಯ ಒಂದು ಗಣಪತಿಯನ್ನು ಮೂಡಿಸಿರಿ. ಎಷ್ಟು ದಿನಗಳ ಕಾಲ ತೆಗೆದುಕೊಂಡ್ರೆ ಹೇಗಿತ್ತು ಅಂತ? ಸುಮಾರು ನಾನು 25 ವರ್ಷದಿಂದ ಈ ಗಣಪತಿ ವಿಗ್ರಹಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಕ್ರಿಯೇಟಿವಿಟಿನ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಕಾಲಮಾನಕ್ಕೆ ತಕ್ಕಂತೆ ಆ ಸಂದರ್ಭಕ್ಕೆ ಏನು ಒಂದು ಸಿಚುವೇಶನ್ ನಮಗೆ ಸಿಗುತ್ತೆ ಸಂದರ್ಭ, ಅದನ್ನು ನಾನು ಗಣಪತಿಯಲ್ಲಿ ಅಳವಡಿಸ್ಕೊಂಡು ಮಾಡ್ಕೊಂಬರ್ತಾ ಇದ್ದೀನಿ. ಈ ವರ್ಷ ಎಲ್ಲರ ಗಮನ ಸೆಳೆದ ರಾಷ್ಟ್ರ ಮಟ್ಟದಲ್ಲಿ ಒಂದು ಏನು ಒಂದು ಅಯೋಧ್ಯೆ ಒಂದು ರಾಮ ಮಂದಿರ ಉದ್ಘಾಟನೆ ಆಯಿತು. ಆ ಒಂದು ಕಾನ್ಸೆಪ್ಟ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮೈಸೂರಿನ ಕಲಾವಿದರಾದಂಥ ಅರುಣ್ ಯೋಗಿರಾಜ್ ಅವರು ಏನು ಒಂದು ಆ ಕೆತ್ತನೆ ಮಾಡಿ ಆ ವಿಗ್ರಹನ ಅಲ್ಲಿ ಪ್ರತಿಷ್ಠಾಪನೆಗೆ ಒಂದು ಇದಾಯಿತು. ಆ ಒಂದು ಕಾನ್ಸೆಪ್ಟ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಈ ಒಂದು ಕಲೆಯಲ್ಲೇ ನಾವು ಒಂದು ಅಭಿನಂದನೆ ಸೂಚಿಸುವ ಒಂದು ದಿಟ್ಟಿನಲ್ಲೂ ಈ ಒಂದು ಕಲಾಕೃತಿಯನ್ನು ಈ ಬಾರಿ ಮಾಡಿದ್ದೇನೆ. ಸುಮಾರು ಒಂದು ವಾರದಿಂದನೂ ಈ ವರ್ಕನ್ನು ಮಾಡಿದ್ದೀನಿ. ಮತ್ತು ಇದರ ಜೊತೆಗೆ ನಮ್ಮ ಮಹಾರಾಜರಾದಂಥ ಯದುವೀರವರು ಈ ಬಾರಿ ನಮ್ಮ ಸಂಸದರಾಗಿ ಆಯ್ಕೆ ಆದ್ರಲ್ಲ, ಅವರನ್ನು ಒಂದು ವಿಶೇಷವಾದ ಒಂದು ಸಬ್ಜೆಕ್ಟನ್ನು ತಗೊಂಡು ನಾನು ಈ ಬಾರಿ ಮಾಡಿದ್ದೀನಿ. ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ, ಭಾಳ ಖುಷಿ ಪಡ್ತಾ ಇದ್ದಾರೆ. ವಿಶೇಷವಾದ ಕಲಾಕೃತಿ ಅಂತ ಎಲ್ಲರೂ ತುಂಬ ಜನ ಹೇಳ್ತಾ ಇದ್ದಾರೆ.
ಇದು ರೇವಣ್ಣ ಅವರ ಮಾತುಗಳು. ಸಾಮಾನ್ಯವಾಗಿ ವಿಘ್ನ ನಿವಾರಕ ವಿನಾಯಕನನ್ನ ವಿವಿಧ ರೂಪಗಳಲ್ಲಿ ಪ್ರತಿಷ್ಠಾಪಿಸಿ ಎಲ್ಲರೂ ಪೂಜೆಯನ್ನ ಸಲ್ಲಿಸ್ತಾರೆ. ಆದ್ರೆ ಇವರು ತಮ್ಮ ಅಲ್ಲಿರುವಂತಹ ಒಂದು ಕಲೆ ಏನಿದೆ ಅದನ್ನ ಎಲ್ರಿಗೂ ರೀಚ್ ಆಗಬೇಕು, ಎಲ್ರಿಗೂ ತಲುಪಬೇಕು ಅನ್ನೋ ಕಾರಣಕ್ಕೆ ಈಗ ಏನು ಪ್ರಸ್ತುತ ಇರುವಂತಹ ವಿಚಾರಗಳನ್ನ ಇಟ್ಕೊಂಡು ಈ ರೀತಿಯಾದಂತಹ ವಿಗ್ರಹಗಳನ್ನ ಮೂಡಿಸಿದರೆ ಖಂಡಿತವಾಗಿಯೂ ಇದು ಎಲ್ಲರ ಗಮನವನ್ನ ಈ ಬಾರಿಯ ವಿನಾಯಕ ಚತುರ್ಥಿಯಲ್ಲಿ ಸೆಳೀತಾ ಇದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.